ನೋಡಿ, ಸಿದ್ದರಾಮಯ್ಯನವರು ಸದನದಲ್ಲಿ ನಾವು ಚರ್ಚೆಗೆ ಕೇಳಿದಾಗ ಮೂಡ ವಿಚಾರದಲ್ಲಿ ಚರ್ಚೆಗೆ ಸಿದ್ಧರಿರಲಿಲ್ಲ. ಯಾಕೆ ಚರ್ಚೆಗೆ ಅವರು ಸಿದ್ಧರಿರಲಿಲ್ಲ? ಇವತ್ತು ವಿಶೇಷವಾಗಿ ಪತ್ರಿಕಾಗೋಷ್ಠಿ ಮಾಡಿ ದಾಖಲೆಗಳನ್ನು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಇವತ್ತು ಸುಳ್ಳುಗಳ ಸರಿಮಾಲೆಯನ್ನು ಎಣೆದಿದ್ದಾರೆ ಅವರು. ಪತ್ರಿಕಾಗೋಷ್ಠಿಯಲ್ಲಿ ನಾನಾಗಲಿ ಮಾನ್ಯ ಸಿದ್ದರಾಮಯ್ಯನವರಾಗಲಿ ದಾಖಲೆಗಳನ್ನು ಬಿಡುಗಡೆ ಮಾಡೋದಾಗ್ಲಿ ಅಥವಾ ಯಾವುದೇ ವಿಚಾರಗಳನ್ನು ಹೇಳೋದಾಗ್ಲಿ ಅದಕ್ಕೆ ಉತ್ತರ ಸಿಗೋದಿಲ್ಲ. ಅವರು ಪ್ರಶ್ನೆ ಮಾಡೋ ರೀತಿಯಲ್ಲಿ ಇರುತ್ತದೆ. ನಿನ್ನೆ ಏನಾದರೂ ಸದನದಲ್ಲಿ ಅವರು ಈ ವಿಚಾರಗಳನ್ನು ಮಂಡಿಸಿದ್ರೆ, ಚರ್ಚೆ ಆಗಿದ್ರೆ, ನಾವು ಪ್ರಶ್ನೆ ಮಾಡಿದ್ದಕ್ಕೆ ಅವರು ಉತ್ತರ ಕೊಡ್ತಿದ್ರು ಅಥವಾ ಅವರ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡ್ತಿದ್ವಿ. ಎರಡನ್ನೂ ನಡೆದಿಲ್ಲ. ನಿನ್ನೆ ಇವತ್ತಿನವರೆಗೆ ಸದನ ನಡಿಬೇಕಾಗಿತ್ತು. ನಿನ್ನೆಗೆ ಮಧ್ಯಾಹ್ನಕ್ಕೆ ಮುಗಿಸಿ ಪಲಾಯನ ಮಾಡಿದ್ಯಾರು? ಸಿದ್ದರಾಮಯ್ಯನವರು. ಇವತ್ತು ಅದು 1935ರಲ್ಲಿ ದಲಿತ ಸಮುದಾಯದ ಜವರ ಅಂತಕ್ಕಂಥವರು ಆ ಭೂಮಿಯನ್ನ ಆಕ್ಷನ್ನಲ್ಲಿ ತಗೊಂಡಿದ್ರು. ಆದ್ದರಿಂದಾಗಿ ಅದನ್ನು ಕೊಂಡುಕೊಳ್ಳೋದ್ರಲ್ಲಿ ಅಭ್ಯಂತರ ಇಲ್ಲ. ಅವರಿಗೆ ಸರ್ಕಾರದಿಂದ ಅದು ಕೊಟ್ಟ ಜಮೀನು ಅಲ್ಲ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಅದು ಸರ್ಕಾರ ಜಮೀನು ಅವರಿಗೆ ಕೊಟ್ಟಿತ್ತು ಅಂತ ಹೇಳಿದವ್ರು ಯಾರು? ಈಗ ನಾವು ಹೇಳಿದ್ವಾ ಅಥವಾ ಬೇರೆ ಯಾರಾದರೂ ಹೇಳಿದ್ರ? ಇಲ್ಲ. 1935ರಲ್ಲಿ ಆ ಜಮೀನು ದಲಿತ ಕುಟುಂಬದ ಜವರಯ ಆಕ್ಷನ್ನಲ್ಲಿ ತೆಗೆದುಕೊಂಡಿರೋದು ಸತ್ಯ. 92-93ರಲ್ಲಿ ಆ ಜಮೀನನ್ನ ಮೂಡಾದವರು ಅಕ್ವೈರ್ ಮಾಡಿ 96-97ರಲ್ಲಿ 6-1 ನೋಟಿಫಿಕೇಶನ್ ಮಾಡಿ ಅವರಿಗೆ ಜಮೀನಿಗೆ ಕೊಡಬೇಕಾದ ಏನು ಪರಿಹಾರ ಇದೆ ಅದನ್ನು ಕೊಟ್ಟಿದ್ದಾರೆ. ಕೊಟ್ಟ ಮೇಲೆ ಆ ಭೂಮಿ ಸರ್ಕಾರಿ ಭೂಮಿಯೇ ಹೊರತು ಯಾವುದೇ ವ್ಯಕ್ತಿಯ ಭೂಮಿ ಅಲ್ಲ. ಇಷ್ಟಿದ್ದ ಮೇಲೆ ಇವರೇನು ಮಾಡ್ತಾರೆ? 98ರಲ್ಲಿ ಅವ್ರ ಕಡೆಯಿಂದ ಒಂದು ಅರ್ಜಿ ತಗೊಂಡು ಅದನ್ನ ಡಿನೋಟಿಫಿಕೇಶನ್ ಮಾಡ್ತಾರೆ. ಆವಾಗ ಉಪಮುಖ್ಯಮಂತ್ರಿಗಳು ಯಾರು? ಮಾನ್ಯ ಸಿದ್ದರಾಮಯ್ಯನವರು. ಮೈಸೂರು ಭಾಗದಲ್ಲಿ ಪ್ರಭಾವಿಯಾಗಿದ್ದವರು ಯಾರು? ಇದೇ ಸಿದ್ದರಾಮಯ್ಯನವರು. ಪರಿಹಾರ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಮೂಡಾದವರು ಏನು ಮಾಡ್ತಾರೆ? ಆ ಜವರಾಯ ಅನ್ನೋರಿಗೆ 3 ಜನ ಮಕ್ಕಳಿರ್ತಾರೆ, ಅವ್ರ 3 ಕುಟುಂಬಗಳಿರ್ತವೆ. ಯಾರಿಗೆ ಹಣ ಕೊಡಬೇಕು ಅನ್ನೋದು ಇತ್ಯರ್ಥ ಆಗೋದಿಲ್ಲ. ಅದರಿಂದಾಗಿ ಕೋರ್ಟ್ನಲ್ಲಿ ಹಣವನ್ನು ಜಮಾ ಮಾಡ್ತಾರೆ. ಜಮಾ ಮಾಡಿ ಆಗಿ ಇತ್ಯರ್ಥ ಮಾಡ್ಕೊಳ್ಳೋದು ಆ ಕುಟುಂಬಕ್ಕೆ ಸೇರಿದ ವಿಚಾರ. 98ರಲ್ಲಿ ನೀವು ಡಿನೋಟಿಫೈ ಮಾಡಿ 2004ರಲ್ಲಿ ಮಲ್ಲಿಕಾರ್ಜುನ್ ಅಂತಕ್ಕಂಥ ನಿಮ್ಮ ಬಾಮೈದ ಏನು ಪಾರ್ವತಿ ಅಕ್ಕ ಇದ್ದಾರೆ ಅವರ ಸಹೋದರ, ಅವರ ಹೆಸರಿಗೆ ನೀವು ಖರೀದಿ ಮಾಡ್ತೀರಿ. ಖರೀದಿ ಮಾಡಿದ ನಂತರ ಅದನ್ನ ಅಲಿನೇಷನ್ ಮಾಡ್ತಾರೆ, ಅಂದ್ರೆ ಕನ್ವರ್ಷನ್ ಮಾಡಿಸ್ತೀರಿ. ಮಾಡಿಸಿ ಆದ್ಮೇಲೆ ಅದನ್ನ 2010-11ರಲ್ಲಿ ಪಾರ್ವತಿ ಅಕ್ಕನಿಗೆ ಅರಿಶಿಣ ಕುಂಕುಮಕ್ಕೆ ಅಂತ ದಾನ ಕೊಡ್ತೀರಿ. ಅಲ್ಲಿ ಜಮೀನೇ ಇಲ್ಲ. ಮೂಡ ಈಗಾಗಲೇ ಸೈಟ್ ಮಾಡಿ ಪಾರ್ಕ್ ಆಗಿದೆ, ಸೈಟ್ಗಳಾಗಿದೆ, ಹಂಚಿಕೆ ಆಗಿದೆ. ಅದು ಅವರ ಜಾಗ, ನಿಮಗೇನು ಸಂಬಂಧ ಇರಲಿಲ್ಲ. ಆದರೆ ನೀವು ಅಲ್ಲಿಂದ ಈಚೆಗೆ ನೀವು ಮಾಡಿರ್ತಕ್ಕಂಥ ಎಲ್ಲ ಭ್ರಷ್ಟಾಚಾರದ ಕೂಪ ಹೊರಗೆ ಬಂದಿದೆ. ಈಗ 2010-11ರಲ್ಲಿ ಆಗಿದ್ದನ್ನ ಅದು ಮೂಡಾಗೆ ಅರ್ಜಿ ಕೊಟ್ಟರು, ಅವರು ತೀರ್ಮಾನ ಮಾಡಲ್ಲ, ಇತ್ಯರ್ಥ ಮಾಡಲ್ಲ. ಯಾಕೆಂತಂದ್ರೆ ಆವತ್ತಿನ ಎನ್ಕಂಬರೆನ್ಸ್ ಅಲ್ಲಿ ಮೂಡ ಅಂತಲೇ ಇದೆ. ಮೂಡ ಅಂತಲೇ ಇದೆ. ಈಗಲೂ ತೋರಿಸ್ತೇನೆ, ನನ್ನ ಹತ್ರ ಎಲ್ಲ ದಾಖಲೆಗಳಿದೆ. ಸಿದ್ದರಾಮಯ್ಯನ ಸುಳ್ಳುಗಳಿಗೆ ನನ್ನಲ್ಲಿ ಕನ್ನಡಿ ಇದೆ. ಆ ಕನ್ನಡಿ ಹಿಡಿದ್ರೆ ಸಿದ್ದರಾಮಯ್ಯನ ಸುಳ್ಳುಗಳು ಅವರ ಮುಖಕ್ಕೆ ಬರ್ತವೆ. ಅದರಲ್ಲಿ ಏನು ಮಾಡ್ತಾರೆ ಇವರು? 13ಕ್ಕೆ ಮುಖ್ಯಮಂತ್ರಿ ಆಗಿಬಿಡ್ತಾರೆ. ಆಗೋದ್ರಿಂದ ಈಗೇನಾದ್ರೂ ಇದನ್ನ ನಾವು ಮಾಡ್ಲಿಕ್ಕೆ ಹೋದ್ರೆ ಹಗರಣ ಅಂತೇಳಿ ಹೊರಗಡೆ ಬರ್ತದೆ. ಈ ಸದ್ಯಕ್ಕೆ ಮುಟ್ಟೋದು ಬೇಡ ಅಂತ 5 ವರ್ಷ ಸುಮ್ಮನೆ ಇರ್ತಾರೆ. 16-17ರಲ್ಲಿ ಮತ್ತೆ ಅದಕ್ಕೆ ಜೀವ ಬರ್ತದೆ. ಅದಾದ ನಂತರ ಏನ್ ಮಾಡ್ತಾರೆ ಇವರು?
ಒಬ್ಬ ಅವರ ಚೇರ್ಮನ್, ಮೂಡ ಚೇರ್ಮನ್ ಧ್ರುವ ಕುಮಾರ್, ಇವರ ಶಿಷ್ಯ, ಇವರೇ ನೇಮಕ ಮಾಡ್ತಾರೆ, ಮಾಡಿ ಅಲ್ಲಿ ಅರ್ಜಿ ಕೊಡ್ತಾರೆ. ಅವರು 4 ಬಾರಿ ಮೂಡ ಸಭೆ ನಡೀತದೆ, 4 ಬಾರಿಯೂ ಕೂಡ ತಿರಸ್ಕಾರ ಆಗ್ತದೆ. ಈ ರೀತಿ ಕೊಡಕ್ ಬರೋದಿಲ್ಲ, ಅದು ಮೂಡ ಜಮೀನು ಇದು ಅಂತ ಆಗ್ತದೆ. ಅದಾದ ನಂತರ DC ಅವರು ಕೂಡ ಲೆಟರ್ ಬರೀತಾರೆ, ಇಲ್ಲ ಇದು ಕಾನೂನು ಬಾಹಿರ, ಇದು ಜಮೀನು ಅವರದಲ್ಲ, ಇದು ಒಬ್ಬ ದಲಿತ ವ್ಯಕ್ತಿ ಇದಾಗಿತ್ತು, ನಾವು ಅದಕ್ಕೆ ಪರಿಹಾರ ಕೊಟ್ಟು ಅದು ಮೂಡ ಆಗೋಗಿದೆ ಅಂತ. ಆದ್ರೆ ಇವರೇನ್ ಮಾಡ್ತಾರೆ, ಇಲ್ಲ ಅದು ನಮ್ಮ ಜಮೀನು, ಇದು ವ್ಯವಸಾಯದ ಜಮೀನು ಅಂತ. ಅದೇ ನೀವೇ ಏನ್ ಮಾಡಿದ್ದೀರಿ, ಡಿನೋಟಿಫಿಕೇಶನ್ ಮಾಡಿ ಆಮೇಲೆ ಅಲಿನೇಷನ್ ಮಾಡಿಸಿದ್ದೀರಿ. ಕನ್ವರ್ಷನ್ ಆದ್ಮೇಲೆ ಅದು ಆ ಭೂಮಿ ವ್ಯವಸಾಯ ಭೂಮಿ ಅಲ್ಲ, ಆದರೂ ನೀವೇ ಅರ್ಜಿ ಕೊಡ್ತೀರಿ ವ್ಯವಸಾಯ ಭೂಮಿ ಅಂತ. ವ್ಯವಸಾಯ ಭೂಮಿ ಅಂತ ಕೊಡ್ತೀರಿ. ಆದ್ರೆ ನಿಮ್ಮ ಧ್ರುವ ಕುಮಾರ್ ಏನ್ ಮಾಡ್ತಾರೆ, 5ನೇ ಸಭೆಯಲ್ಲಿ ಒತ್ತಾಯ ಹಾಕಿ ಎಲ್ಲ ಮೆಂಬರ್ಗಳಿಗೆ ಒಂದು ರೆಸೊಲ್ಯೂಷನ್ ಮಾಡಿ 50-50 ಅನುಪಾತದಲ್ಲಿ 50-50 ಅನುಪಾತದಲ್ಲಿ ಸೈಟ್ಗಳನ್ನು ಕೊಡಬಹುದು ಅಂತ ತೀರ್ಮಾನ ತಗೊಳ್ತೀರಿ. DC ವಿರೋಧಿಸ್ತಾರೆ. ಆದರೂ ಕೂಡ ನೀವೇನ್ ಮಾಡ್ತೀರಿ, ಮತ್ತೇನು ಮುಂದುವರಿಸಿ ಆದೇಶ ಆಗೋಗುತ್ತೆ. ಆದೇಶ ಆದಾಗ ನೀವೇ ಚೀಫ್ ಮಿನಿಸ್ಟರ್, ನೀವು ಚೀಫ್ ಮಿನಿಸ್ಟರ್ ಆಗಿರೋದ್ರಿಂದ ಇದು ಹೊರಗೆ ಬರಬಾರ್ದು ಅಂತೇಳಿ ಸುಮ್ಮನೆ ಇರ್ತೀರಿ. ಮುಂದಿನ ಸಾರಿ ಏನಾದರೂ ಯೋಚನೆ ಮಾಡೋಣ ಅನ್ನೋಷ್ಟೊತ್ತಿಗೆ ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಆಗಿಬಿಡ್ತಾರೆ. ಚೀಫ್ ಮಿನಿಸ್ಟರ್ ಆಗಿದ ತಕ್ಷಣ ಇದು ಅವ್ರಿಗೆ ಗಮನಕ್ಕೆ ಬರೋದು ಬೇಡ, ಸುಮ್ಮನೆ ಇದ್ದು ಬಿಡೋಣ ಅಂತೇಳಿ 5 ವರ್ಷ ಸುಮ್ಮನೆ ಮತ್ತೆ ಇರ್ತೀರಿ. 16-17ರಿಂದ 19ರವರೆಗೆ ನಮ್ಮ ಸರ್ಕಾರ ಅಷ್ಟೊತ್ತಿಗೆ ಬಂದಿರ್ತದೆ. ನಮ್ಮ ಸರ್ಕಾರ ಬಂದಾಗ ನೀವೇನ್ ಮಾಡ್ತೀರಿ, ಆಗ ಒತ್ತಡ ಹಾಕಿಸಿ ಏನೋ ರೆಸೊಲ್ಯೂಷನ್ ಆಗಿದ್ದ ಕಾರಣದಿಂದ ಆ ರೆಸೊಲ್ಯೂಷನ್ ಮೇಲೆ ನಿಮಗೆ ಸೈಟ್ಗಳನ್ನು ತಗೊಳ್ತೀರಿ. ಇದನ್ನ 13ರಲ್ಲಿ ನಿಮಗೆ ಜಮೀನು ಆಗ್ಲೇ ಬಂದಿತ್ತು, ನೀವು ಎಲೆಕ್ಷನ್ ಇದರಲ್ಲಿ ಅಫಿಡವಿಟ್ ನಲ್ಲಿ ಕೊಡ್ಲಿಲ್ಲ. 18ರಲ್ಲಿ ನನ್ನ ಹತ್ರ ಜಮೀನು ಮಾತ್ರ ಇದೆ ಅಂತ ಕೊಡ್ತೀರಿ. ಇವತ್ತು ಈಗ 24ಕ್ಕೆ ಚುನಾವಣೆಗೆ ಹೋಗ್ತೀರಿ, 23ಕ್ಕೆ ಆಗ ಸೈಟ್ಗಳಿದೆ ಅಂತ ಕೊಡ್ತೀರಿ. ಎಲ್ಲಿ ಬಂದಿತ್ತು ನಿಮಗೆ ಇದೆಲ್ಲ? ಇದೆಲ್ಲ ಸುಳ್ಳಲ್ವಾ? ಇದೆಲ್ಲ ಲೂಟಿ ಅಲ್ವಾ? ನಿಮ್ಮ ಇನ್ಫ್ಲೂಯೆನ್ಸ್ ಇಲ್ಲದೆ ಆಗಲಿಕ್ಕೆ ಸಾಧ್ಯ ಇದೆಯಾ? ಇದು ವಂಚನೆ, ಮೋಸ. ನೀವು ಯಾವ ರೀತಿ ಮುಖ್ಯಮಂತ್ರಿಗಳು ಮಾಡ್ತಿದ್ದಾರೆ ಅಂತಂದ್ರೆ, ದಲಿತರನ್ನ ವಂಚನೆ ಮಾಡಿದರು. ಕಳೆದ ಚುನಾವಣೆಯಲ್ಲಿ ದಲಿತರನ್ನೆಲ್ಲ ಒಗ್ಗೂಡಿಸಿ ಏನೋ ನಿಮಗೆ ಆಕಾಶದಲ್ಲಿ ಅರಮನೆ ಕಟ್ಟಿಸ್ಕೊಡ್ತೀವಿ ಅಂತೇಳಿ ಹೇಳಿದ್ರು ಎಲ್ರಿಗೂ. ಅವರನ್ನು ನಂಬಿದ್ರು. ದಲಿತ ಸಮುದಾಯಗಳು ನಂಬಿದ್ದಕ್ಕೆ ಸಿದ್ದರಾಮಯ್ಯ ಮಾಡಿದ್ದೇನು ಗೊತ್ತಾ? ದಲಿತರ ಚರ್ಮ ಸುಲಿದು ಅವರು ಪಾದರಕ್ಷೆ ಮಾಡ್ಕೊಂಡು ಈಗ ವಿಜೃಂಭಿಸ್ತಾ ಇದ್ದಾರೆ. ಇದು ಅನ್ಯಾಯ, ದಲಿತ ಕುಟುಂಬಕ್ಕೆ ಮಾಡಿದ್ದ ಅನ್ಯಾಯ. ಇದೇ ರೀತಿ STP TSP ಹಣ ನುಂಗಿದ್ದು ಅಪರಾಧ. 187 ಕೋಟಿ STಗಳ ಹಣ ನೇರವಾಗಿ ಖಾತೆಗಳಿಗೆ ಹಾಕೊಂಡು ನುಂಗಿದ್ದು ಕೂಡ ಅಪರಾಧ. ನಾನು ಹೇಳ್ತೀನಿ, ಸಿದ್ದರಾಮಯ್ಯ ಬಹುಮುಖಿ ಭ್ರಷ್ಟಾಚಾರಿ, ಏಕಮುಖಿ ಅಲ್ಲ, ಬಹುಮುಖ ಭ್ರಷ್ಟಾಚಾರಿಯಾಗಿದ್ದಾರೆ. ನನಗೆ ಅನಿಸ್ತಕ್ಕಂಥದ್ದು ಅವರ ರಾಜಕೀಯ ಕಾಲ ಅಂತ್ಯ ಆಗ್ತಾ ಇದೆ. ಆದ್ದರಿಂದ ಬಹುಶಃ ಇನ್ನ 1-2 ತಿಂಗಳ ಒಳಗೆ ರಾಜೀನಾಮೆ ನಾವು ಕೊಡಬೇಕು ಅಂತ ಕೇಳ್ತೇವೆ. ಕೊಡದೇ ಇದ್ರೂ ಕೂಡ ತಾನಾಗೆ ಕೊಡ್ತಕ್ಕಂಥ ಪರಿಸ್ಥಿತಿ ಬರ್ಬೋದು. ಇಲ್ಲದೇ ಇದ್ರೆ ನಾನಂತೂ ಅವರಲ್ಲಿ ಮನವಿ ಮಾಡ್ತೇನೆ. ನೋಡಿ, ಒಬ್ಬ ಮುಖ್ಯಮಂತ್ರಿ ಭ್ರಷ್ಟಾಚಾರದ ಕೂಪದಲ್ಲಿ ಸಿಕ್ಕಿ ಕಾನೂನಿನ ರೀತಿಯಲ್ಲಿ ಅರೆಸ್ಟ್ ಆಗೋದ್ರು, ಅದಾದ ಮೇಲೆ ರಾಜೀನಾಮೆ ಕೊಟ್ಟರು ಅಂತ ಅನ್ಸ್ಕೊಳ್ಳೋದು ಬೇಡ. ಕರ್ನಾಟಕಕ್ಕೆ ಅಂತ ಕೆಟ್ಟ ಹೆಸರು ಬರೋದು ಬೇಡ. ತಾವೇ ತಮ್ಮ ತಪ್ಪುಗಳನ್ನ ಅರ್ಥ ಮಾಡಿಕೊಂಡು ರಾಜೀನಾಮೆ ಕೊಟ್ಟು ನಿರ್ಗಮಿಸಬೇಕು ಅಂತೇಳಿ ಅವರಲ್ಲಿ ನಾನು ಆಗ್ರಹ ಪಡಿಸ್ತೇನೆ. ಧನ್ಯವಾದ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.